ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ, ಜಲಾಶಯಗಳು ಕೂಡ ಬರಿದಾಗ್ತಾ ಇವೆ. ಏಪ್ರಿಲ್ ತಿಂಗಳಿನಲ್ಲಿ ಕೊಪ್ಪಳದ ಹಿರೇಹಳ್ಳ ಡ್ಯಾಮ್ ಬರಿದಾಗಿದೆ. ಕೊಪ್ಪಳದ ಮುದ್ಲಾಪುರದ ಬಳಿ ಇರುವಂತಹ ಹಿರೇಹಳ್ಳ ಜಲಾಶಯ ಏಪ್ರಿಲ್ ತಿಂಗಳಿನಲ್ಲೇ ಬರಿದಾಗಿದೆ. 12 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಈ ಡ್ಯಾಮ್ ಖಾಲಿಯಾಗಿರೋದು. 1.67 ಟಿಎಂಸಿ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಈಗ ಖಾಲಿಯಾಗಿದೆ. ಕೊಪ್ಪಳ ಯಲಬುರ್ಗಾ ಸುತ್ತಲಿನ ಜನರಲ್ಲಿ ಆತಂಕವನ್ನ ಉಂಟು ಮಾಡಿದೆ. ಏಪ್ರಿಲ್ ಮೇ ಇನ್ನೂ 2 ತಿಂಗಳು ನೀರು ಹೇಗೆ ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಏರಿಕೆ ಆಗ್ತಕ್ಕಂಥದ್ದು. ಇದರಿಂದಾಗಿ ಸಹಜವಾಗಿಯೇ ನೀರಿನ ಮೂಲಗಳಾದಂಥ ನದಿ, ಜಲಾಶಯಗಳು, ಹಳ್ಳ ಕೊಳ್ಳಗಳು ಹೀಗೆ ಪ್ರತಿಯೊಂದು ಕೂಡ ಬತ್ತಿ ಹೋಗ್ತಾ ಇದ್ದಾವೆ. ಅಂಥದ್ದೇ ಒಂದು ಪ್ರಸಂಗ ಇದೀಗ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿರ್ತಕ್ಕಂಥ ಹಿರೇಹಳ್ಳ ಜಲಾಶಯ ಇದೀಗ ಸಂಪೂರ್ಣವಾಗಿ ಬತ್ತಿ ಹೋಗ್ಲಿಕ್ಕೆ ಆರಂಭ ಮಾಡೋದು. ನಾನು ದೃಶ್ಯದ ಎಡಭಾಗದಲ್ಲಿ ನಿಮಗೆ ತೋರಿಸ್ತೀನಿ. ಏನು 1.67 ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಹಿರೇಹಳ್ಳ ಜಲಾಶಯ ಇದೀಗ ಈಗಾಗಲೇ ಬತ್ತಲು ಆರಂಭವಾಗಿರ್ತಕ್ಕಂಥ ಜಲಾಶಯದಲ್ಲಿ ಕೇವಲ ಸದ್ಯ 20% ಮಾತ್ರ ನೀರಿರ್ತಕ್ಕಂಥದ್ದು. ಇದರಿಂದಾಗಿ ಜಲಾಶಯ ಸಂಪೂರ್ಣವಾಗಿ ಬತ್ತಿ ಹೋಗ್ಲಿಕ್ಕೆ ಆರಂಭ ಮಾಡ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ನೀರಿತ್ತು. ಕಳೆದ 1 ತಿಂಗಳಿನಲ್ಲಿ ಕೂಡ ಜಲಾಶಯದಲ್ಲಿ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆ ಜಲಾಶಯದ ಏನು ಪ್ರಮಾಣ ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ನೋಡ್ಬೋದು, ನಾವಿಲ್ಲಿ ಬಿರುಕು ಬಿಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇದರಿಂದಾಗಿ ಸಹಜವಾಗಿಯೇ ಈ ಭಾಗದ ರೈತರಿಗೆ ಕೂಡ ಆತಂಕವಾಗಿರ್ತಕ್ಕಂಥದ್ದು, ಜೊತೆಗೆ ಗ್ರಾಮಸ್ಥರು ಕೂಡ ಆತಂಕ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಾರು 10ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈ ಒಂದು ಕುಡಿಯೋ ನೀರನ್ನು ಕೂಡ ಇದೇ ಒಂದು ಜಲಾಶಯಕ್ಕೆ ಅವಲಂಬಿಸಿದ್ರು. ಮತ್ತೊಂದು ಕಡೆ ಯಲಬುರ್ಗಾ ತಾಲೂಕು, ಕುಗ್ನೂರಿನ ತಾಲೂಕಿನ ಕೆಲವೊಂದಿಷ್ಟು ಗ್ರಾಮಗಳಿಗೆ ಕೂಡ ಈ ಒಂದು ಹಿರೇಹಳ್ಳ ಜಲಾಶಯದಿಂದ ನೀರನ್ನು ಕೂಡ ಕುಡಿಲಿಕ್ಕೆ ಸಪ್ಲೈ ಮಾಡಲಾಗ್ತಾ ಇತ್ತು. ಆದರೆ ಇದೀಗ ಜಲಾಶಯ ಸಂಪೂರ್ಣವಾಗಿ ಬತ್ತು ಹೋಗ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉಂಟಾಗ್ತಕ್ಕಂಥ ನೋಡ್ಬೋದು. ನಾವೀಗ ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ನೀರು ಕೂಡ ನಮಗೆ ಕಾಣ್ತಾ ಇಲ್ಲ. 12 ವರ್ಷಗಳ ಬಳಿಕ ಇದೀಗ ಜಲಾಶಯದಲ್ಲಿ ಇಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇಂಥದ್ದೇ ಒಂದು ಪರಿಸ್ಥಿತಿ 2014ರಲ್ಲಿತ್ತು. ಅದಾದ ಬಳಿಕ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಇಷ್ಟು ಪ್ರಮಾಣದಲ್ಲಿ ಜಲಾಶಯ ಬತ್ತಿ ಹೋಗಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿ ಸ್ಥಳೀಯರಿದ್ದಾರೆ. ಅವರ ಮಾಸೊಂದು ಕೆಲಸವನ್ನು ನಾವೀಗ ಮಾಡೋಣ. ಹೇಳೀಗ ಯಾವ ಸಂದರ್ಭದಲ್ಲಿ ಜಲಾಶಯದಲ್ಲಿ ಯಾವಾಗಲೂ ಕೂಡ ನೀರು ಇರ್ತಾ ಇತ್ತು? ಸೊ ಇಂಥದೊಂದು ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಇತ್ತು ಅಂತ ಸರ್? 2014ರಾಗ ಆಯ್ತು ಸರ್ ಇದು. ಈಗ ಇದು 2026 ಅಂದ್ರೆ 12 ವರ್ಷ. ನಾವು ಒಮ್ಮೆ ನೋಡಿದಿಲ್ಲ. ಇದೇ ವರ್ಷ ಸ್ವಲ್ಪ ದಿವಸಕ್ಕೆ ದಿವಸ ಬಿಸಿಲು ಜಾಸ್ತಿ ಆಗ್ತಾ ಇದೆ. ನೀರಿಂದು ಸ್ವಲ್ಪ ಯಲಬುರ್ಗೆಲ್ಲ ನೀರು ಹೋಗ್ತಾ ಇದೆ. ಸ್ವಲ್ಪ ನೀರಿಂದು ಎಲ್ಲ ಕಷ್ಟ ಆಗ್ತದೆ. ಹೋದ ವರ್ಷ ಎಲ್ಲ ಮಳೆ ಆಗಿತ್ತು ಈ ಟೈಮ್ಗೆಲ್ಲ, ಇನ್ನೂ ಮಳೆ ಆಗಿಲ್ಲ. ಸೊ ನೋಡಿದ್ರೆ ತಮ್ಗೆ ಏನು ಅನ್ಸುತ್ತೆ? ಯಾಕಂದ್ರೆ ಇಷ್ಟೊಂದು ಭೀಕರತೆ ಇದೆ. ಯಾಕಂತಂದ್ರೆ ಭೂಮಿ ಕೂಡ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಸ್ಥಳೀಯರಾಗಿ ನಿಮ್ಗೆ ಏನು ಅನ್ಸುತ್ತೆ ಅಂತ? ಸರ್ ಈ ವರ್ಷ ಬಿಸಿಲಿನ ತಾಪ ಜಾಸ್ತಿ ಇದೆ ಸರ್. ಹಂಗಾಗಿ ದಿವಸಕ್ಕೆ ನೀವು ನಾಳೆ ಬರೀ ನಾಳೆ ಇನ್ನೂ ಜಾಸ್ತಿ ಆಗಿರ್ತದೆ, ಡ್ರೈ ಆಗಿರುತ್ತೆ. ಭಾಳ ಬೇಜಾರು ಅನಿಸ್ತದೆ. ಓಕೆ, ಇದಿಷ್ಟು ಸ್ಥಳೀಯರ ಮಾತು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶಲಗಾರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.